ನಮಸ್ಕಾರ ರೀ ಎಲ್ಲಾ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಮಂತೇಶ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನ್ರಿ ಸಂಜೆ 6:30 7 ಗಂಟೆ ಸುಮಾರು. अच्छा ठीक है. ಬರ್ರಿ ಈಗ ಏನೇನು ಮಾಡ್ತಾರ ನಮ್ಮ ಮನ್ಯಾಗ ಎಲ್ಲಾ ತೋರಿಸ್ತಾರ ನಿಮಗೆ. ಒಳಗೆ ಯಾರು ಇಲ್ರಿ, ಯಾಕಂದ್ರೆ ಎಲ್ಲಾ ಕುಂತ ನಮ್ ಕಟ್ಟಿ ಮ್ಯಾಲ. ಈ ಕಡೆ ನಮ್ಮ ಅವ್ವ ಕುಂತಾಳ್ರಿ. ಈಗ ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಭಯತಾಳ್ರಿ ಈಗ ನನಗೆ ಏನ್ ವಿಡಿಯೋ ಮಾಡತ್ತೀವೋ ಮರ ಅಂತೇಳಿ. ನಮ್ಮ ಮನೆ ಏನ್ ಭಾಳ ದೊಡ್ಡದಿಲ್ರಿಪ್ಪ. ಇದು ಕಿಚನ್, ಇದೊಂದು ರೂಮ್, ಮತ್ತ ಇದೊಂದು ಹಾಲ್ ರೀ. ಹಾಲ್ದಾಗ ನೋಡ್ರಿ ಇದೆಲ್ಲಾ ಪೇಂಟಿಂಗ್ ಗಿಂಟಿಂಗ್ ನಾನು ಮಾಡಿದ್ದೆ. ಆಯ್ತು, ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಕಸ್ ಬರ್ತಾನಂದ್ರಿ. ಫ್ರೆಶ್ ಅಪ್ ಆಕಸ್ ಏನೇನ್ ಮಾಡ್ದ ಅಂತೆಲ್ಲ ತೋರ್ಸಂದ್ರಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಕಾಮಿಡಿ ಆಯ್ತ್ರಿ. ದಿನ ಈಗ ಫ್ರೆಶ್ ಅಪ್ ಆಗ್ಬೇಕಂತ ಹೊರಗೆ ಹೊಂಟಿನಿ. ಅಷ್ಟ್ರಾಗ ನಮ್ಮ ಬರೇ 2 ದಿನಕ್ಕೊಮ್ಮೆ ಅರ್ಬಿ ಚೇಂಜ್ ಮಾಡ್ತೇನ್ರಿ. ನಾ 2 ದಿನಕ್ಕೊಮ್ಮೆ ಅರ್ಬಿ ಚೇಂಜ್ ಮಾಡ್ರು. ಬರೀ ದಿನ ಕೇಳುದೇನ್ ಹೇಳ್ರಿ. ಬರೇ ನಿನ್ನೆ ಅರ್ಬಿ ಹಾಕೊಂಡಿ ಇವತ್ತು ಅರ್ಬಿ ಹಾಕೊಂಡಿ, ನಿನ್ನೆ ಅರ್ಬಿ ಹಾಕೊಂಡಿ ಇವತ್ತು ಅರ್ಬಿ ಹಾಕೊಂಡಿ, ಬರೇ ಇದೇ ಹೇಳ್ತಾವ್ರಿ ನಮ್ಮ. ಏನಾದ್ರು ನಿಮ್ಮ ಅನಿಸಿಕೆ ಜಯಶ್ರೀ ಅವರೇ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸುಮ್ ಕುಂದ್ರಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಅದಕ್ಕೆ ಬರ್ತಾನ ಈಗ ಫ್ರೆಶ್ ಅಪ್ ಹಾಕ ಸರ್ ನಿಮ್ಗೆ. ಆಮೇಲೆ ನಾನ್ ಫ್ರೆಶ್ ಅಪ್ ಹಾಕೋಣ ಅಂತೇಳಿ ಜಳಕಾನ ಮಾಡಿ ಬಂದ್ ನೋಡ್ರಿ. ಯಾಕಂದ್ರೆ ನನ್ನ ಮೈ ಭಾಳ ಕಸ ಐತ್ರಿ ಇವತ್ತು ಕ್ಲಚ್ ಮಾಡ್ಕಸ. ಅದಕ್ಕೆ ನಮ್ಮ ವಾಕ್ ಅಷ್ಟು ಹೇಳ್ರಿ ಅಗಿ ಜಳಕ ಮಾಡಕಂತೇಳಿ ನೀರು. ಅದ್ರ ನಾ ಜಳಕ ಮಾಡಿ ಬಂದ್ಬಿಟ್ರಿ. ಇದು ನೋಡ್ರಿ ಇಲ್ಲಿ ಓವರ್ ಆಕ್ಟಿಂಗ್. ತರೀಕಾ ಭೀಕ್ ಮಾಂಗ್ನೆ ಪಟ್ ಅಂತ ಸರ್ಬಿ ಹಾಕೊಂಡು ರೆಡಿ ಹಾಕಸ. ನಾವು ಹೋಗ್ರಿ ಸ್ವಲ್ಪ ಹೊರಗೆ ಕೆಲಸ ಐತ್ರಿ ನಂದು ಇವತ್ತು. ಸ್ವಲ್ಪ ದೇವ್ರಿಗೆ ಹೋಗಿ ಬರೋದೈತ್ರಿ. ಆಮೇಲೆ ಮುಂದೆ ತೋರಿಸ್ರ ಕೈಸಿ. ಈಗ ದೇವ್ರಿಗೆ ಹೋಗ್ಬೇಕಂತ ರೆಡಿ ಆಗೇನಿ. ಆದ್ರೆ ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಅಂತ. ಅಷ್ಟು ಮಟ್ಟ ಸ್ವಲ್ಪ ತಿರ್ಗಾಡ ಬರ್ರಿ ಹೊರಗೆ. ನಾವು ಹೊರಗೆ ತಿರ್ಗಾಡೋಣ ಅನ್ನೋದಕ್ಕೆ ನೋಡ್ರಿ ಇಲ್ಲಿ ಏನೋ ಅಯ್ಯೋ ಅಂತ್ರಿ. ಮಟನ್ ನಿಮ್ಮ ಅಪ್ಪ ಕೊಡ್ತಾನೆ. ನಮ್ಮ ತಂಗಿ ಒಬ್ರದ್ದು ಇನ್ಫ್ಲೂಯೆನ್ಸ್ ಅವ್ರದ್ದು ಇದು ನೋಡತ್ತೀವಿ ನೋಡ್ರಿ. ಸ್ವಲ್ಪ ಅವ್ರ ವಾಯ್ಸ್ ಇದೈತ್ರಿ, ಆದರೂ ಚಂದ ಮಾತಾಡ್ತಾರೆ ಅವ್ರು. ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿರಿ. अच्छा ठीक. ನಮ್ಮ ತಂಗಿಗೇನೋ ಮಟನ್ ಬೇಕಂತ್ರಿ ಇವತ್ತು. ತರು ನಡ್ರಿ ಮಟನ್ ತರಕ್ಕೆ ಹೋಗಿ ನೋಡ್ರಿ. ಮಟನ್ ತರಕ್ಕೆ ಅಂತ ಹೊಂಟಿನಿ. ಈಗ ನಮ್ಮ ತಂಗಿ ಬಯಾಕಂದ್ರೆ ನಂಗೆ ದೀಪ ಹಚ್ಚಿಲ್ಲ ಅಂತೇಳಿ ಈಗ ದೇವ್ರಿಗೆ ಒಂದು ದೀಪ ಹಚ್ಬಿಡು ಬರ್ರಿ. ದೀಪ ಅಂತೂ ಹಚ್ಬಿಟ್ರಿ. ಈಗ ಉದ್ದಿನ ಕಡ್ಡಿ ಒಂದು ಬೆಳಿಗ್ಗೆ ಹೋಗು ನಡ್ರಿ ಇನ್ನು ನಮ್ಮ ತಂಗಿ ಮಟನ್ ತರಕ್ಕೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ತಂಗಿ ಮಟನ್ ತೊಗೊಂಬಂದ್ರಿ. ಈಗ ನಮ್ಮ ಬೆಕ್ಕಿಕೊಂಡು ಮಟನ್ ತೊಗೊಂಬರ್ನಪ್ಪ. ಮಟನ್ ತೊಗೊಂಬರ್. ಅಯ್ಯೋ ಅಯ್ಯೋ ಅಯ್ಯೋ, ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ. ಗೈಸ್ ಸರಿ, ನಮ್ಮ ತಂಗಿಗೆ ಮಟನ್ ತರಕ್ಕೆ ಹೋಗ್ನಂತೆ. ನಿಮಗೂ ಮಟನ್ ಇಷ್ಟ ಇದ್ರೆ ಕಮೆಂಟ್ ಮಾಡ್ರಪ್ಪ ಕಮೆಂಟ್ಸ್ದಾಗ. ನಿಮ್ಮ ಅಪ್ಪ ಕೊಡ್ತಾನೆ. ಪಟ್ ಅಂತೇಳಿ ಹಿಂಗೆ ಪಟ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದಾಗ ನೋಡ್ರಿ ನಮ್ಮ ರಾಣಿ ಹೆಂಗೆ ಕಾಣತ್ತಾಳ್ರಿ. ಈ ತೊಗೋಬೇಕಾದ್ರೆ ಒಂದಿಷ್ಟು ಅಷ್ಟಿಷ್ಟು ಕಷ್ಟ ಆಗ್ಲಿಲ್ಲ ರೀ ನನಗೆ. ಹೊಸ ಬೆಳಕು. ಗೈಸ್ ಮಟನ್ ಅಂಗಡಿ 2 ಹೆಜ್ಜೆ ದೂರ ಇಲ್ಲ, ಆದ್ರೂ ಗಾಡಿ ತೊಗೊಂಡು ನೋಡ್ರಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮಟನ್ ಅಂಗಡಿ ಕಡೆ ಬಂದು ನೋಡ್ತೇನೆ ರೀ, ಮಟನ್ ಇರಾಕಿಲ್ರಿ. ನಾವು ಹೊಂಡಿ ಮನೆ ಕಡೆ. ಗೈಸ್ ಮಟನ್ ತರ ಹೋಗಿದ್ದು ನೋಡ್ರಿ. ನೀವು ಅಲ್ಲಿ ನೋಡ್ರಿ, ಇಲ್ಲ ಮಟನೇ ಇಲ್ಲ ಅಲ್ಲೇ. ಹಂಗೆ ಖಾಲಿ ಕೈ ಅಲಗಾಡ್ಸ್ಕೊಂತ ಬಂದೆ ನೋಡ್ರಿ ಇಲ್ಲಿ ಮನೆ ಕಡೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂತ ನೋಡು ಬರ್ರಿ ನಮ್ಮ ತಂಗಿ ಅದು. ಲಕ್ಷ್ಮಿ ಮಟನೇ ಇಲ್ಲ ಅಲ್ಲೇ, ಖಾಲಿ ಖಾಲಿ. ಏನು ಮಾಡ್ರಿ ಈಗ? ಏನು ಮಾಡೋಣ? ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಲಕ್ಷ್ಮಿ ಮಟನ್ ಖಾಲಿ. ನೋ ರಿಯಾಕ್ಷನ್ ಗಾಯ್ಸ್, ನೋ ರಿಯಾಕ್ಷನ್. ಅವ್ರಿಗೆ ಗೊತ್ತಾದ್ಮೇಲೆ ಕ್ಯಾಮ್ರಾ ಹಿಡಿತಾನ ಅಂತೇಳಿ ಮಾತೇ ಬರ್ತಿಲ್ಲ ಅವ್ರ ಕಡೆಯಿಂದ. ಗಾಯ್ಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅನ್ಸಾದಿದ್ರಿ ನನಗೆ. ಯಾಕಂದ್ರೆ ಇನ್ನು ಮ್ಯಾಲ ನಂಗೆ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ನಮ್ಮ ಮೂವನ್ ರಿಯಾಕ್ಷನ್ ನೋಡೋ ಗೊತ್ತಾದ್ರಿ ಭಯಾತಳ ಮನಸ್ಸಾಗ ಅಂತೇಳಿ. ಅದಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ಬೇಕು ಅನಿಸ್ತ್ರಿ. ಆದ್ರೆ ನೋಡ್ತಾನ್ರಿ ಇನ್ನೊಂದು ಸ್ವಲ್ಪ ಹೊತ್ತು.
ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ್ರಿ. ಮತ್ತು ನಾನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋನ ಮೇಲೆ ಯಾರು ಫಾಲೋ ಮಾಡ್ಕೊಳ್ರಿ ನನ್ನ ಚಾನೆಲ್ನ. ಮತ್ತು ನಿಮ್ಮ ಪ್ರೀತಿ ಹಿಂಗೆ ಇರಲಿ ನನ್ನ ಮೇಲೆ. ಅಲ್ಲಿ ಇನ್ನೊಂದು ಸಿಗೋಣಂತೆ ಇನ್ನೊಂದು ನೆಕ್ಸ್ಟ್ ಬ್ಲಾಗ್ದಾಗ. ಅಲ್ಲಿ ತನಕ ಬಾಯ್.